ಹಾಯ್ ಗೈಸ್, ನಮಸ್ಕಾರ. ಕನ್ನಡಿಗರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೈಸ್, ತಮ್ಮೇಲೆ ನೋಡಿದರೆ ಗೊತ್ತಾಯಿತು, ಎಷ್ಟೋ ಜನಕ್ಕೆ ಡೌಟ್ ಬಂದಿರುತ್ತೆ. ಇನ್ನು ಮುಂದೆ ಗೃಹಲಕ್ಷ್ಮಿ ಅಮೌಂಟ್ ಬರಲ್ಲ, ಅನ್ನಭಾಗ್ಯ ಯೋಜನೆ ಬರಲ್ಲ ಮತ್ತು ರೇಷನ್ ಕಾರ್ಡ್ ಬಂದೋಗುತ್ತೆ ಅಂತ ಎಷ್ಟೋ ಜನಕ್ಕೆ ಡೌಟ್ ಬಂದಿರುತ್ತೆ. ಇದು ನಿಜಾನ ಸುಳ್ಳು ಅಂತ ನಾನು ತಿಳಿಸ್ಕೊಡ್ತೀನಿ. ಹೌದು ಫ್ರೆಂಡ್ಸ್, ನಿಜ. ಏನಪ್ಪ ವಿಷಯ ಅಂದರೆ, ರಾಜ್ಯ ಸರ್ಕಾರದಿಂದನೇ ಒಂದು ಹೊಸ ಮಾಹಿತಿ ಬಂದಿದೆ. ಅದು ಏನಪ್ಪ ಅಂದರೆ, ಇನ್ನು ಮುಂದೆ ಗೃಹಲಕ್ಷ್ಮಿ ಅಮೌಂಟ್ ಬರಲ್ಲ. ಈ ಒಂದು ಕೆಲಸ ನೀವು ಮಾಡಲಿಲ್ಲ ಅಂದರೆ ಇನ್ನು ಮುಂದೆ ಗೃಹಲಕ್ಷ್ಮಿ ಅಮೌಂಟು ಕೂಡ ಬರಲ್ಲ ಮತ್ತು ಅನ್ನಭಾಗ್ಯ ಯೋಜನೆ ಅಮೌಂಟ್ ಯಾವುದೂ ಕೂಡ ಬರಲ್ಲ. ಇದುವರೆಗೆ ಬಂದಿರ್ಬೋದು, ಬಟ್ ಇನ್ನು ಮುಂದೆ ಬರಲ್ಲ. ಈ ಯೋಜನೆಯನ್ನು ನೀವು ಡಿಸೆಂಬರ್ 31 ಒಳಗಾಗಿ ಸರಿಪಡಿಸ್ಕೊಳ್ಳಿಲ್ಲ ಅಂದರೆ ಇನ್ನು ಮುಂದೆ ನಿಮಗೆ ಯಾವುದೇ ಕಂತಿನ ಅಮೌಂಟ್ ಬರಲ್ಲ ಅಂತ ಮಾಹಿತಿ ಬಂದಿದೆ. ಏನಪ್ಪ ವಿಷಯ ಅಂತ ಅಂದರೆ, ನೀವು ಇದುವರೆಗೂ ಎಷ್ಟೋ ಜನ ಅಮೌಂಟ್ನ ಪಡಿತಾ ಇರ್ಬೋದು. ಇದುವರೆಗೂ 3 ಕಂತಿನ ಅಮೌಂಟು ಕೂಡ ಪಡೆದಿರ್ಬೋದು. ಅನ್ನಭಾಗ್ಯ ಯೋಜನೆದ 5 ಕಂತಿನ ಅಮೌಂಟು ಕೂಡ ನೀವು ಪಡೆದಿರ್ಬೋದು. ಬಟ್ ಇನ್ನು ಮುಂದೆ ಈ ಒಂದು ಕೆಲಸನ ಅಂದರೆ ನೀವು ಡಿಸೆಂಬರ್ 31 ಒಳಗಾಗಿ ಇದು ಒಂದು ಕೆಲಸನೇ ನೀವು ಮಾಡ್ಕೊಳ್ಳಿಲ್ಲ ಅಂದರೆ ನಿಮ್ಗೆ ಯಾವುದೋ ಕಂತಿನ ಅಮೌಂಟ್ ಬರೋಲ್ಲ ಇನ್ನು ಮುಂದೆ ಅಂತ ಒಂದು ಮಾಹಿತಿನ ರಾಜ್ಯ ಸರ್ಕಾರ, ಖುದ್ದಾಗಿ ರಾಜ್ಯ ಸರ್ಕಾರನೇ ಒಂದು ಮಾಹಿತಿನ ಕೊಟ್ಟಿದೆ. ಅದು ಏನಪ್ಪ ಅಂದರೆ, ಈ KYC ಅಂದರೆ ನೀವು ಏನು ಮಾಡಬೇಕಂದ್ರೆ, ನಾನು ಹಿಂದಕ್ಕೆ ಒಂದು ವಿಡಿಯೋದಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದೆ. ರೇಷನ್ ಕಾರ್ಡ್ಗೆ ಈ KYC ಕಂಪ್ಲೀಟ್ ಮಾಡಿಸ್ಕೊಳ್ಳಿ ಅಂತ ಕೂಡ ನಾವು ಒಂದು ಮಾಹಿತಿನ ತಿಳಿಸ್ಕೊಟ್ಟಿದ್ದೆ. ಪದೇ ಪದೇ ಅದ್ರ ಬಗ್ಗೆ ನಾವು ಒಂದು ವಿಡಿಯೋ ಮಾಡಿ ಹಾಕಿದೆ. ಅದರಿಂದ ಎಷ್ಟೋ ಜನಕ್ಕೆ ಅಮೌಂಟ್ ಬಂದಿಲ್ಲ ಅಂತ ಕೂಡ ನಾನು ಒಂದಿಷ್ಟು ಜನಕ್ಕೆ ಹೇಳಿದೆ. ಆದರೂ ಕೂಡ ಅವ್ರು ಸರಿಪಡಿಸೋ ಕಾರಣದಿಂದ ಇದುವರೆಗೂ ಎಷ್ಟೋ ಜನ ಅಮೌಂಟ್ ಪಡೆದಿಲ್ಲ. ಬಟ್ ಇನ್ನು ಮುಂದೆ ನಿಮ್ಗೆ ಅಮೌಂಟ್ ಬಂದಿರ್ಬಿಟ್ಟು ಇನ್ನು ಮುಂದೆ ಬರಲ್ಲ. ನೀವು ಏನು ಮಾಡಬೇಕಂದ್ರೆ ಡಿಸೆಂಬರ್ 31 ಒಳಗಾಗಿ ಈ KYC ಕಂಪ್ಲೀಟ್ ಮಾಡ್ಕೋಬೇಕು. ಈ KYC ನೀವು ಕಂಪ್ಲೀಟ್ ಮಾಡದೇ ಹೋದರೆ ಇನ್ನು ಮುಂದೆ ನಿಮ್ಗೆ ಯಾವುದೇ ಕಂತಿನ ಅಮೌಂಟ್ ಬರಲ್ಲ. ಇದನ್ನು ನೀವು ನೆನಪಿಟ್ಕೊಳ್ಳಿ. ಇದ್ರ ಬಗ್ಗೆ ನಾನು 2-3 ಸಲ ವೀಡಿಯೋ ಕೂಡ ಮಾಡಿದೆ, ಬಟ್ ನೀವು ಸರಿಯಾಗಿ ರೆಸ್ಪಾನ್ಸ್ ಕೊಡಲಿಲ್ಲ. ಯಾಕಂದರೆ ಈ KYC ಕಂಪ್ಲೀಟ್ ಮಾಡದೇ ಇರೋ ಕಾರಣ ಎಷ್ಟೋ ಜನಕ್ಕೆ ಇದುವರೆಗೂ ಒಂದನೇ ಕಂತಿನ ಅಮೌಂಟ್, ಯಾವುದೋ ಕಂತಿನ ಅಮೌಂಟ್ ಬಂದಿಲ್ಲ. ಮತ್ತು ಇದು ಈ ತಪ್ಪನ್ನ ನೀವು ಮಾಡಿದರೆ ನಿಮಗೂ ಇನ್ನು ಮುಂದೆ ಅಮೌಂಟ್ ಬರಲ್ಲ ಅಂತ ಕೂಡ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ನೀವು ಏನು ಮಾಡಬೇಕಪ್ಪ ಅಂದರೆ ಈ KYC ಕಂಪ್ಲೀಟ್ ಮಾಡ್ಕೊಳ್ಳಿ. ರೇಷನ್ ಕಾರ್ಡ್ ಈ KYC ಕಂಪ್ಲೀಟ್ ಮಾಡ್ಕೊಳ್ಳಿ. ಒಂದು ಸಲ ಅಲ್ಲಿ ಯಾರು ಗ್ರಾಮವನ್ನು ಕರ್ನಾಟಕವನ್ನಲ್ಲಿ ಕೇಳಿ ರೇಷನ್ ಕಾರ್ಡ್ ಈ KYC ಕಂಪ್ಲೀಟ್ ಮಾಡ್ಕೊಂಡ್ರೆ ಇನ್ನು ಮುಂದೆ ನಿಮ್ಗೆ ಅಮೌಂಟ್ ಬರುತ್ತೆ. ಇಲ್ಲ ಅಂದರೆ ನಿಮ್ಗೆ ಇನ್ನು ಮುಂದೆ ಯಾವುದೋ ಕಂತಿನ ಅಮೌಂಟ್ ಬರಲ್ಲ ಅಂತ ಒಂದು ಮಾಹಿತಿನ ರಾಜ್ಯ ಸರ್ಕಾರ ಕೊಟ್ಟಿದೆ. ಇದೇ ವಿಷಯ ಫ್ರೆಂಡ್ಸ್. ಅದೇ ರೀತಿ ಈ ವಿಷಯ ನಿಮ್ಗೆ ಇಷ್ಟ ಆಗಿದ್ರೆ ಅಂದರೆ ಈ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ಅದೇ ರೀತಿ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾಕಂದರೆ ಎಷ್ಟೋ ಜನಕ್ಕೆ ಈ ಮಾಹಿತಿ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ಈ ಸಣ್ಣ ಒಂದು ಹೆಲ್ಪ್ನ ಮಾಡಿ, ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇದೇ ರೀತಿ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಲ್ ದ ಬೆಸ್ಟ್ ಫ್ರೆಂಡ್ಸ್. ಥ್ಯಾಂಕ್ ಯು.